ಅವರ ಮುಖಾಂತರ ಕೆಲವರು ಮಾತಾಡಿಸ್ತಿದ್ದಾರೆ, ಅವರು ಬಲಿಪಶು ಹಾಕರೆ, ಅವ್ರು ಬಲಿಪಶು ಆಗಬಾರ್ದು ಅಂತ ನಮ್ಮ ಉದ್ದೇಶ. ನಾವು ಅವರೇ ಚೆನ್ನಾಗಿದ್ವಣ, ಕೆಲವು ದುಷ್ಟ ಶಕ್ತಿಗಳು ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ಯಾರೆ. ನಾವು ಆಗ್ತಾರೆ, ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ. ಈ ಭಾರತ ನೋಡ ಅವ್ರ ಬಾಯಲ್ಲಿ ಮಾತಾಡಿಸ್ತಿದ್ದಾರೆ, ಬಲಿಪಶು ಮಾಡ್ತಾರೆ, ಬಲಿಪಶು ಆಗೋದು ಬೇಡ, ಕೇಂದ್ರ ಸಚಿವರಾಗಿದ್ದಂಥವ್ರು ಅಂತ ನಾನು ವಿನಂತಿ ಅವರಿಗೆ. ನಾನು ಎತ್ತಾಳ್ ಸಾಹೇಬನ್ನು ಎತ್ಕಟ್ಟಿರಲ್ಲ, ಅದೇ ರೀತಿ ನನ್ನನ್ನು ಯಡಿಯೂರಪ್ಪನವರಿದ್ದ ಚಾಕು ರೀತಿ ಬಳಸ್ಕೊಂಡ್ರು. ನಾನು ಏನಾದರೂ ಬೇಡ ಜಂಗಮ ಸಮುದಾಯದ ಸರ್ಟಿಫಿಕೇಟ್ ತಗೊಂಡಿದ್ರೆ ನಾನು ಮಾಧ್ಯಮದ ಸ್ನೇಹಿತರಿಗೆ ನೇಣು ಕೇಳ್ತೀನಿ. ಯತ್ನಾಳ್ ನಮ್ಮ ಸಮುದಾಯದ ನಾಯಕ, ಅವರ ಮುಖಾಂತರ ಕೆಲವರು ಮಾತನಾಡಿಸ್ತಾ ಇದ್ದಾರೆ, ಅವರು ಬಲಿಪಶು ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಅಂತ ಮಾಜಿ ಸಚಿವ MP ರೇಣುಕಾಚಾರ್ಯ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅವಕಾಶ ಸಿಕ್ಕರೆ ಸಾಕು ಅಂತ ಅವಕಾಶ ಸಿಕ್ಕಾಗ್ಲೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹರಿಹಾಯ್ತಾ ಇದ್ದ ರೇಣುಕಾಚಾರ್ಯ ಈಗ ಯತ್ನಾಳ್ ಪರ ಒಂದ್ ರೀತಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹೊಸಪೇಟೆಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಮೊದಲೆಲ್ಲ ನಾನು ಯತ್ನಾಳ್ ಚೆನ್ನಾಗೇ ಇದ್ವಿ, ಅವರ ಮೇಲೆ ಈಗಲೂ ಗೌರವ ಇದೆ, ಆದರೆ ಕೆಲವು ದುಷ್ಟಶಕ್ತಿಗಳು ನಮ್ಮನ್ನ ದೂರ ಮಾಡಿದ್ವು. ಷಡ್ಯಂತ್ರ ಮಾಡಿದವರಿಗೆ ಉತ್ತರ ಕೊಡಬೇಕಾಗಿದೆ, ಅವರನ್ನ ಬಲಿಪಶು ಮಾಡ್ತಿದ್ದಾರೆ, ಯತ್ನಾಳ್ ನಮ್ಮ ಶತ್ರು ಅಲ್ಲ ಅಂತ ಹೇಳಿದ್ದಾರೆ. ಕೆಲವು ದುಷ್ಟ ಶಕ್ತಿಗಳು ಏನನ್ನು ಆಟ ಆಡ್ತಿದ್ರೆ ಅವ್ರಿಗೆಲ್ಲ ಒಂದು ಕಡೆ ಭಯಭೀತರಾಗಿದ್ದಾರೆ. ನಾವು ಒಟ್ಟಾಗ್ತಿರೋದಕ್ಕೆ ಹಣ ಬಿಡೋಣ. ಈಗ ಯಾರು ಲಿಂಗಾಯತರಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಕೆಲವರು ಮಾತಾಡ್ತಿರ್ತಾರೆ, ಏನೋ ನೋಡಿ ಏನಾಗಿದೆ, ಯತ್ನಾಳು ನಮ್ಮ ಸಮುದಾಯ ನಾಯಕ ಇಲ್ಲ ಅಂತಲ್ಲ, ಕೇಂದ್ರ ಸಚಿವರಾಗಿದ್ದಂಥವ್ರು. ಅವರ ಮುಖಾಂತರ ಕೆಲವರು ಮಾತಾಡಿಸ್ತಿದ್ದಾರೆ, ಅವರು ಬಲಿಪಶು ಹಾಕರೆ, ಅವ್ರು ಬಲಿಪಶು ಆಗಬಾರ್ದು ಅಂತ ನಮ್ಮ ಉದ್ದೇಶ. ಅದನ್ನು ಸಮಯ ಸಂದರ್ಭ ಬಂದಾಗ ಕಾಲ ಕೂಡಿ ಬರ್ಬೇಕು, ಎಲ್ಲವನ್ನ ಹೇಳೋಕ್ಕಲ್ಲ. ಈಗ ನೋಡಿ, ನಾವು ಕಾಲ ಕೂಡಿ ಬಂತು ಒಂದಾದ್ವಿ, ಕಾಲ ನಾವು ಅವರೇ ಚೆನ್ನಾಗಿದ್ವಣ, ಕೆಲವು ದುಷ್ಟ ಶಕ್ತಿಗಳು ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ಯಾರೆ. ನಾವು ಆಗ್ತಾರೆ, ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ. ನಾನು ತಪ್ಪು ಮಾಡಿದ್ದೀನಿ ಕೆಲವೊಂದು, ಇಲ್ಲ ಅಂತಲ್ಲ. ಆತ್ಮಲವನಕರಣ ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗೋಣ. ಸಮುದಾಯ ಇಲ್ಲಿ ರೇಣುಕಾಚಾರ್ಯ ಅಥವಾ ಯಡಿಯೂರಪ್ಪ, ವಿಜಯೇಂದ್ರ, ಯತ್ನಾಳು ಇಲ್ಲಿ ಕೂತರು ಯಾರೂ ಅಲ್ಲ. ನಮಗೆ ಮುಖ್ಯ ಸಮಾಜವನ್ನು ಇವತ್ತು ಯಾರು ಷಡ್ಯಂತ್ರ ಮಾಡ್ತಾರೆ ಅದಕ್ಕೆ ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ನಾನು ಈ ಭಾರತ ನೋಡ ಅವ್ರ ಬಾಯಲ್ಲಿ ಮಾತಾಡಿಸ್ತಿದ್ದಾರೆ, ಬಲಿಪಶು ಮಾಡ್ತಾರೆ, ಬಲಿಪಶು ಆಗೋದು ಬೇಡ, ಕೇಂದ್ರ ಸಚಿವರಾಗಿದ್ದಂಥವ್ರು ಅಂತ ನಾನು ವಿನಂತಿ ಅವರಿಗೆ. ಯತ್ನಾಳ್ ನಾವೇ ಶತ್ರುಗಳಲ್ಲ. ಇನ್ನು ವೀರಶೈವ ಲಿಂಗಾಯತ ಅಂತ ನಾನು ಬರ್ಸಿದ್ದೀನಿ, ಯಾವುದೇ ಬೇಡ ಜಂಗಮ ಸರ್ಟಿಫಿಕೇಟನ್ನು ತಗೊಂಡಿಲ್ಲ, ನನ್ನ ಅಫಿಡವಿಟ್ನಲ್ಲಿ ವೀರಶೈವ ಲಿಂಗಾಯತ ಅಂತ ಇದೆ. ಮಾರ್ಚ್ 14ಕ್ಕೆ ದಾಖಲೆ ಬಿಡುಗಡೆ ಮಾಡ್ತೀನಿ. ವೀರಶೈವರು ಒಂದಾದ್ರೆ ಈ ದೇಶವನ್ನ ಆಳ್ತಾರೆ, ಆದರೆ ಒಂದಾದ್ರೆ ಮಾತ್ರ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ರು. ಅದಕ್ಕಾಗಿ ನಾವು ಈಗ ಒಂದಾಗ್ತಾ ಇದ್ದೀವಿ ಅಂತ ಹೇಳಿದ್ರು. ಆಯ್ತಣ್ಣ, ನಿನಗೆ ಕೊಡ್ತೀನಿ. ನಾನು ಒಂದು ನಿಮಿಷ ಅಧಿವೇಶನದೊಳಗೆ ಹೇಳ್ತೀನಿ. ಇದು ನಾನು ಸಭೆಗೆ ಹೇಳ್ಬೇಕಂತ ಹೇಳಿಲ್ಲ, ಅವತ್ತಿನ ಸಭೆಗೆ ಘೋಷಣೆ ಮಾಡಿದೆ. ನಾನು ಏನಾದರೂ ಬೇಡ ಜಂಗಮ ಸಮುದಾಯದ ಸರ್ಟಿಫಿಕೇಟ್ ತಗೊಂಡಿದ್ರೆ ನಾನು ಮಾಧ್ಯಮದ ಸ್ನೇಹಿತರಿಗೆ ನೇಣು ಕೇಳ್ತೀನಿ. ಅದನ್ನ ಅಸೆಂಬ್ಲಿ ಒಳಗೆ ಹೇಳಿದ್ದೀನಿ. ನನ್ನ ಜಾತಿ ಕಾಲಂನಲ್ಲಿ ಇವತ್ತು ಇತ್ತೀಚೆಗೆ ಅವಾಗ ಹೆಂಗೆ ಏಯಪ್ಪ ಅಂತಂದರು, ಅಥವಾ ಮತ್ತೊಂದು ಸಮಾಜ ಇರ್ತದೆ. ಈಗ ಅವತ್ತು ಹಿಂದೂ ಲಿಂಗಾಯತ ಅಂತ ಬರ್ಸಿದ್ದಾರೆ ನನ್ನ ತಂದೆ ತಾಯಿ. ಜೊತೆಗೆ ನನ್ನ ಚುನಾವಣಾ ಅಫಿಡವಿಟ್ನಲ್ಲಿ ಅನುಸೂಚಿತ ಜಾತಿ ಪಂಗಡ ಅಂತ ಅದನ್ನು ಒಡೆದಾಕಿ ವೀರಶೈವ ಹಿಂದೂ ಲಿಂಗಾಯತ ಅಂತ ನಾವು ಬರ್ಸಿದ್ವಿ. ಅದನ್ನು ದಾಖಲೆನ ನಾಳೆ 16ನೇ ತಾರೀಕು ಬಿಡುಗಡೆ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಜಾತಿ ಸರ್ಟಿಫಿಕೇಟ್ ತಗೊಂಡಿಲ್ಲ. ನಾನು ಅವತ್ತು ಇದೇ ಸಿದ್ದರಾಮಯ್ಯನವರು ಸಮಾಜ ಕಲ್ಯಾಣ ಸಚಿವರು ಆಂಜನೇಯ ಬೇಡ ಜಂಗಮ ಯಾರು ಚೇತನ್ ಅಂತ ಹುಡುಗರಿಗೆ 25 ಲಕ್ಷ ಅವ್ರು ಕೊಡ್ತಾರೆ, ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ಒಬ್ಬ ಮುಖಂಡ ಮೈಸೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ರೇಣುಕಾಚಾರ್ಯ ಮಗಳಿಗೆ 25 ಲಕ್ಷ ಹಣ ತಗೊಂಡ್ರೆ ಸರ್ಟಿಫಿಕೇಟ್ ಅಂತೇಳಿ. ನಾನು ಅಂದೂ ಹೇಳಿದ್ದೆ ಪತ್ರಿಕಾಗೋಷ್ಠಿ ಮಾಡಿ, ಚೇತನ ಅಂದರೆ ಹುಡುಗ ವಿದ್ಯಾರ್ಥಿಗೆ ಕೊಡಿದರೆ. ಜೊತೆಗೆ ಈ ಹಿಂದೆ ಯಡಿಯೂರಪ್ಪ ಅವರ ವಿರುದ್ಧ ನನ್ನನ್ನ ಚಾಕು ರೀತಿ ಬಳಸ್ಕೊಂಡ್ರು, ನನ್ನನ್ನ ರೆಸಾರ್ಟ್ ರಾಜಕಾರಣಕ್ಕೆ ಕಳಿಸಿದ್ರು. ನಂತರ ನನಗೆ ಆತ್ಮಾವಲೋಕನ ಆಯಿತು, ಮನವರಿಕೆ ಆಯಿತು, ಜ್ಞಾನೋದಯ ಆಯಿತು. ಆಮೇಲೆ ನಾನು ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿ ನಿಂತೆ ಅಂತ ರೇಣುಕಾಚಾರ್ಯ ಮಾತನಾಡಿದ್ದಾರೆ. ನನ್ನನ್ನ ಬಳಕೆ ಮಾಡಿಕೊಂಡು ಯಡಿಯೂರಪ್ಪನವರ ವಿರುದ್ಧ ಎತ್ಕಟ್ಟಿದ್ರು, ನನ್ನನ್ನ ಬಲಿಪಶು ಮಾಡಿದ ಹಾಗೆ ಯತ್ನಾಳ್ ಅವರನ್ನ ಈಗ ಎತ್ಕಟ್ತಿದ್ದಾರೆ, ಚಾಕು ರೀತಿ ಬಳಸ್ಕೊಳ್ತಾ ಇದ್ದಾರೆ.
ಯತ್ನಾಳ್ ಟೀಮ್ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟ ಅವರು, ಅಮಿತ್ ಶಾ ಯಾರನ್ನೂ ಕರೆದಿಲ್ಲ, ಯತ್ನಾಳ್ ತಮ್ಮ ವೈಯಕ್ತಿಕ ಕಂಪನಿಗಾಗಿ ಮಾತನಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗೋದಿಲ್ಲ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ವಿಚಾರವೂ ಅಷ್ಟೇ ಸತ್ಯ. ಅವರೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ. ಅವರ ನೇತೃತ್ವದಲ್ಲೇ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ದಾರೆ. 5ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ನೇಹಿತರು ಕೇಳಿದ ನಾನು ಹೇಳಿದೆ, ನಮ್ಮ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ, ರೇಣುಕಾಚಾರ್ಯ ಯಡಿಯೂರಪ್ಪನ ಇಳಿಸಕ್ಕೆ ಹೋಗಿದ್ರು. ಈಗ ಅವ್ರಿಗೆ ಹೆಂಗೆ ಎತ್ಕಟ್ಟಿದಾರಲ್ಲ, ನನ್ನ ಯತ್ನಾಳ್ ಸಾಹೇಬ್ರನ್ನ ಎತ್ಕಟ್ಟಿದಾರಲ್ಲ, ಅದೇ ರೀತಿ ನನ್ನನ್ನು ಯಡಿಯೂರಪ್ಪನವರಿದ್ದ ಚಾಕು ರೀತಿ ಬಳಸ್ಕೊಂಡ್ರು. ನಮ್ಮವರೇ, ಒಂದು ನಿಮಿಷ ಅಣ್ಣ, ನಮ್ಮವರೇ ಈ ಅಣ್ಣ ಒಂದು ನಿಮಿಷ ನನ್ನನ್ನು ಬಳಸ್ಕೊಂಡ್ರು. ನನ್ನನ್ನು ರೆಸಾರ್ಟ್ ರಾಜಕಾರಣ ನನಗೆ ಕೆಲವರೆಲ್ಲ ವ್ಯವಸ್ಥಿತ ಪಿತೂರಿ ಮಾಡಿ ಕಳಿಸ್ಕೊಟ್ರು. ನಾನು ಹೇಳಿ ಆತ್ಮಾವಲೋಕನ ಮಾಡಿಕೊಂಡು ನಾನು ತಪ್ಪಾಯಿತು ಅಂತ ಹೇಳಿ ವಾಪಸ್ ಬಂದು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಹೆಜ್ಜೆಗೆ ಹೆಜ್ಜೆ ಹಾಕಿ 2019ರಲ್ಲಿ ಮಂತ್ರಿ ಮಾಡಲಿಲ್ಲ. ನಾನೇನಾರ ವಿರುದ್ಧ ಹೋದ್ನಾ? ಏನೋ ಸಿಟ್ಟು, ಮುಂಗೋಪ, ಬಿಸಿ ರಕ್ತ ಓದಿಲ್ಲ ಅಂತಲ್ಲ. ನನ್ನ ಆತ್ಮಾವಲೋಕನ ಮಾಡಿಕೊಂಡು 2019ರಲ್ಲಿ ನಾನು ಕೇಳಿದೆ, ನಾನೇ ರಾಜಕೀಯ ಸನ್ಯಾಸಿ ಅಲ್ಲ, ನನ್ನನ್ನು ಮಂತ್ರಿ ಮಾಡಿರಿ ಅಂತ ಕೇಳಿದೆ. ಆಯ್ತಪ್ಪ, ನಿನ್ನ ಲಿಂಗಾಯತರ ಹುಟ್ಟಿದೆ ಅಂದರೆ ಎಷ್ಟು ಜನ ಮಂತ್ರಿ ಮಾಡಬೇಕು, ತ್ಯಾಗ ಮಾಡಬೇಕು. JDS ಕಾಂಗ್ರೆಸ್ಸಿಗೆ ಬಂದಾರಂದ್ರೆ ನಾನು ಅವ್ರ ಜೊತೆಗೆ ಇದ್ದಲ್ಲ. 2019ರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಇದ್ದೆ. ರಾಜಕೀಯ ಕಾರ್ಯದರ್ಶಿ ಅಂದರೆ ಅದ್ರಾಗೇನು ಭಾರಿ ಇದಿಲ್ಲ, ಒಂದು ಶಿಷ್ಟಾಚಾರ, ಒಂದು ಪೋಸ್ಟ್ ಅಷ್ಟೇ. ನನ್ನ ಮಂತ್ರಿಯಲ್ಲಿ ಅವ್ರ ಜೊತೆಗಿರಲಿಲ್ಲ, ಯಡಿಯೂರಪ್ಪನವ್ರ ಜೊತೆಗಿದ್ದೆ. ನಾನು ತಪ್ಪು ಮಾಡಿದೆ ಅಂತ ಅವತ್ತು ಹೇಳಿದ್ದೀನಿ. ಬಸವನಗೌಡ ಪಾಟೀಲ್ ಯತ್ನಾಳಿಗೆ ನಾನು ಈಗ ಹೇಳ್ತೀನಿ, ಆತ್ಮೀಯರು, ನಮ್ಮ ಸಮಾಜದ ಹಿರಿಯರು, ಕೇಂದ್ರ ಸಚಿವರಾಗಿದ್ದಂಥರು ನನ್ನನ್ನು ಹೆಂಗೆ ಎತ್ಕಟ್ಟಿ ಬಲಿಪಶು ಮಾಡಿದರು, ಅದೇ ರೀತಿ ನಿಮ್ಮನ್ನು ಈಗ ಎತ್ಕಡ್ತಾ ಇದ್ದಾರೆ. ಇವ್ರನ್ನ ಮುಖ್ಯಮಂತ್ರಿ ಸತ್ಯವಾದ್ರೆ ಇವ್ರು ಯಾರು ಮಾಡಲ್ಲ, ಕೆಲವರು ರಾಜ್ಯದ ಅಧ್ಯಕ್ಷರು ಮಾಡಲ್ಲ, ಅವ್ರನ್ನ ಚಾಕು ರೀತಿ ಬಳಸ್ಕೊಳ್ತಾರೆ. ದಯಮಾಡಿ ಬೇಡ, ನಾವು ಒಟ್ಟಾಗಿ ಒಂದಾಗಿ ಸಮುದಾಯದ ಹಿತಕ್ಕೋಸ್ಕರ ಬಂದಾಗ ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀನಿ. ನೋಡ, ಈಗ ಯಾವುದೂ ಹೇಳಲ್ಲ, ಸಮಯ ಸಂದರ್ಭ ಕಾಲ ಕೂಡಿ ಬಂದು ಎಲ್ಲ ಹೇಳ್ತೀನಿ. ಏನಣ್ಣ, ಧನ್ಯವಾದಗಳು. ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಣ್ಣ, ಅವರು ವೈಯಕ್ತಿಕ ಕೆಲಸಕ್ಕೂ ಇದ್ದಾರೆ ಅವರು. ಅಣ್ಣ ನೋಡೋಣ, ಅಮಿತ್ ಶಾ ಯಾರನ್ನೂ ಕರೆದಿಲ್ಲ, ಇದನ್ನ ಮಾಧ್ಯಮದಲ್ಲಿ ಪ್ಲಾಂಟ್ ಮಾಡಿಸ್ತಿದ್ದಾರೆ. ಯತ್ನಾಳ್ರವರು ತಮ್ಮ ವೈಯಕ್ತಿಕ ಅವರ ಕಂಪನಿಗೆ ಎಥನಾಲ್ ಆ ವಿಚಾರ ಡೆಲ್ಲಿಯಾಗಿದ್ದಾರೆ. ಮಾಧ್ಯಮದಲ್ಲಿ ಒಂದೊಂದು ರೀತಿ ಬಿಂಬಿಸ್ತಾ ವೈಭವೀಕರಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಇಳಿಸೋಕ್ಕಾಗಲ್ಲ. ರಾಜ್ಯದ ಅಧ್ಯಕ್ಷ ಸೂರ್ಯಚಂದ್ರ ಸತ್ಯನ ಮುಂದುವರಿತಾರೆ. ಇನ್ನು ನಾವೆಲ್ಲ ಒಂದಾಗಬೇಕು ಸಮುದಾಯ. ಧನ್ಯವಾದಗಳು. 16ನೇ ತಾರೀಕು ಮಾತಾಡ್ತೀನಿ.